ಇವತ್ತು ಕಾಂಗ್ರೆಸ್ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿಯ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿರುವಂತದ್ದು. ಪ್ರಮುಖವಾಗಿ ಬಿ ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಭಾವಚಿತ್ರವನ್ನ ತುಳಿದು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಲಾಗ್ತಿರುವಂತದ್ದು. ವಾಲ್ಮೀಕಿ ನಿಗಮದ ಸುಮಾರು 187 ಕೋಟಿ ಹಣವನ್ನ ನುಂಗಿದಂತಹ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಎಸ್ಟಿ ಸಮಾಜದ ಹಣವನ್ನ ಲೂಟಿ ಮಾಡಲಾಗಿದೆ. ಈ ಒಂದು ಉಡುಗೊರೆಯನ್ನ ಹೈಕಮಾಂಡ್ಗೆ ಕೊಡಲಾಗಿದೆ. ಹಾಗಾಗಿ ಈ ಕೂಡಲೇ ಅವರನ್ನ ವಜಾ ಮಾಡಬೇಕು, ಬಿ ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಅನ್ನೋದ್ರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿರುವಂತದ್ದು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಸಾಕಷ್ಟು ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಕೂಡ ಭಾಗಿಯಾಗಿರುವಂತದ್ದು. ಪರಿಷತ್ ಸದಸ್ಯರಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರು ಇರಬಹುದು, ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ನೋಡಬಹುದು. ಡಿಕೆಸಿ ಮತ್ತು ಬಿ ನಾಗೇಂದ್ರ ಅವರ ಭಾವಚಿತ್ರವನ್ನು ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಿರುವಂತದ್ದು. ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ಸಂಜಯ್ ಪಾಟೀಲ್ ಅವರಿದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಏನು ಒತ್ತಾಯ ಸರ್? ನಾಗೇಂದ್ರ ಅಂತ ಭ್ರಷ್ಟಾಚಾರಿ ಶಾಸಕನಿಗೆ ಮಂತ್ರಿ ಸ್ಥಾನದಲ್ಲಿ ವಾಪಸ್ ತರೋದಂದ್ರ ನಾನು ನೀನು ಎಲ್ಲರೂ ಕೂಡೇ ಮಾಡೋಣ ಅಂತ ಡಿಕೆ ಅವರ ಮತ್ತು ಸಿದ್ದರಾಮಯ್ಯ ಅವರ ಬಹುಶಃ ಸಂಕಲ್ಪ ಮಾಡಿ ವಾಪಸ್ ತಗೊಂಡಿದ್ದಾರೆ. ಎಷ್ಟೋ ಸೀನಿಯರ್ ಲೀಡರ್ಗೆ ಬದುಕಿಟ್ಟ ಮಂತ್ರಿ ಮಾಡಿದ್ದಾರೆ. ಮತ್ತ ನಾಗೇಂದ್ರಗೆ ವಾಪಸ್ ತಗೊಳ್ಳೋದಂದ್ರ ನಾನು ಕಳ್ಳ ನೀನು ಕಳ್ಳ ಇವರು ಕೂಡಿ ಕರ್ನಾಟಕದ ಜನರಿಗೆ ಮಾಡೋನು ಮಲ್ಲ, ಈ ತರ ಹೊಸ ಸ್ಲೋಗನ್ ಚಾಲು ಮಾಡಿದ್ದಾರೆ ಡಿಕೆ ಅವರ. ಡಿಕೆ ಅಂತ ಬಿಟ್ರೆ ಭ್ರಷ್ಟಾಚಾರದ ದೊಡ್ಡ ಯೂನಿವರ್ಸಿಟಿ ಅದರದ್ದು ಕುಲಗುರು ಅವರು. ಆ ಕುಲಗುರು ತಗೊಂಡ ಇನ್ನು ಮುಂದೆ 2 ವರ್ಷ ನೋಡೋದೈತಿ. ಈಗ ಒಬ್ಬರ ವೈಸ್ ಚಾನ್ಸಲರ್ ಹೋದ್ರು, ಇವ್ ಮ್ಯಾಲಿನ ಕುಲಗುರು ಬಂದಿದ್ದಾರೆ ಇವರು ನಮ್ಮ ಡಿಕೆ ಅವರ. ಆದ್ರೆ ನಾಗೇಂದ್ರ ಅವ್ರಿಗೆ ಎಲ್ಲಿವರೆಗೆ ರಾಜೀನಾಮೆ ಕುಡ್ಸೋದಿಲ್ಲ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ತೀವ್ರ ಹೋರಾಟ ಮಾಡ್ತಿದೆ. ಯಾರು ಸಿಗ್ಲಿಲ್ಲ ಬಹುಶಃ ಅವ್ರಿಗೆ ಸಿಗೋದು ಇಲ್ಲ. ಮತ್ ಸಿಕ್ಕರೆ ಬೇರೆ ಸಿಕ್ಕರೆ ಇವ್ರಿಗೆ ಬೇಕಾದ್ರೆ ಅಡ್ಜಸ್ಟ್ ಆಗೋದಿಲ್ಲಲ್ಲ. ಅದಕ್ಕೆ ಕಾಂಗ್ರೆಸ್ ಎಟಿಎಂ ಕರ್ನಾಟಕದಿಂದ ದುಡ್ಡ ರಾಹುಲ್ ಗಾಂಧಿ ಮಠ ಮುಟ್ತದ ಆ ಕಡೆ ಸೆಂಟ್ರಲ್ಗ. ಅದಕ್ಕೆ ಇದೆಲ್ಲರೂ ಕೂಡಿ ಇದೊಂದು ಗ್ಯಾಂಗ್ ಆಗೈತಿ. ನಮ್ಮ ಜೊತೆಗೆ ಪರಿಷತ್ ಸದಸ್ಯರಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರಿದ್ದಾರೆ, ಅವರನ್ನು ಮಾತಾಡ್ತಾರೆ. ಸರ್, ಏನ್ ಹೇಳ್ತಾರೆ ಸರ್ ಈ ಬೆಳವಣಿಗೆ? ನೋಡಿ, ನಾವು ಉತ್ತಮ ಸರ್ಕಾರವನ್ನ ಇಡೀ ರಾಜ್ಯದ ಜನತೆ ಬಯಸಿದ್ರು. ಆದ್ರೆ ಇವತ್ತೇನ್ ನೋಡ್ತಾ ಇದೀವಿ, ಸ್ವತಃ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವರೇ ಮೂಢ ಹಗರಣದಲ್ಲಿ ಸಿಕ್ಕೊಂಡು ಒದ್ದಾಡಿದ್ರು. ಅವರು ಮಂತ್ರಿ ಮಂಡಲದಲ್ಲಿರುವಂತಹ ಸಾಕಷ್ಟು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದನ್ನ ನಾವು ಪ್ರತಿಪಕ್ಷವಾಗಿ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟದ ಫಲವಾಗಿ ನಾಗೇಂದ್ರ ಅವರು ಸಸ್ಪೆಂಡ್ ಆಗಿದ್ರು, ಜೈಲಿಗೆ ಹೋಗಿ ಬಂದ್ರು. 187 ಕೋಟಿ ಹಗರಣ ಆಗಿದ್ದು ಇಡೀ ಜಗತ್ ಜಾಹೀರಾಗಿತ್ತು. ಅಂತ ಒಬ್ಬ ಭ್ರಷ್ಟನ ಮತ್ತೆ ತೆಗೆದುಕೊಳ್ತಾರಂತಂದ್ರೆ, ಆಮೇಲೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವ್ರ ಬಗ್ಗೆ ಆಪಾದನೆ ಇತ್ತು. ಆಮೇಲೆ ಜಮೀರ್ ಅಹ್ಮದ್ ಅವ್ರ ಮೇಲೆ ಆಪಾದನೆ ಇತ್ತು. ಅಂತವ್ರನ್ನೆಲ್ಲ ಈ ಸಚಿವ ಸಂಪುಟದಲ್ಲಿ ತಗೋತ ನಾಚಿಕೇಡಿನ ಸಂಗತಿ. ಇವ್ರು ಎಂತ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯದ? ಇದನ್ನ ಭಾರತೀಯ ಜನತಾ ಪಕ್ಷ ಖಂಡನೆ ಮಾಡ್ತದ. ಇದರ ವಿರುದ್ಧ ನಾವು ಪ್ರತಿಪಕ್ಷವಾಗಿ ಹೋರಾಟವನ್ನು ಮಾಡ್ತೀವಿ. ಇದಿಷ್ಟು ಇಲ್ಲಿರುವಂತಹ ಹೋರಾಟಗಾರ ಹೇಳ್ತಿರುವಂತದ್ದು. ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರುತ್ತೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಡ್ತಿರುವಂತದ್ದು.